ಮಹಾರಾಜ ಕುಬೇರ, ನೀವೆಲ್ಲಿದ್ದೀರಿ? ದರ್ಶನ ನೀಡಿರಿ. ಎದುರಿಗೇ ಇದ್ದೇನೆ. ಭಗವಂತ ಕಂಸನ ಪ್ರಣಾಮ ಸ್ವೀಕಾರ ಮಾಡಿ ಮಹಾರಾಜ. ಸಮಯ ವ್ಯರ್ಥ ಮಾಡದಂತೆ ಹೇಳುವೆ, ನನಗೆ ನಿಮ್ಮಿಂದ ಏನೋ ಬೇಕಿದೆ. ನೀವು ಹೇಳಿದ್ದರಲ್ಲಿ ಯಾವುದೇ ಹೊಸ ವಿಷಯವಿಲ್ಲ. ನನ್ನ ಬಳಿ ಯಾರೇ ಬಂದರೂ ಏನಾದರೂ ಪಡೆಯುವ ಉದ್ದೇಶವೇ ಇರುತ್ತದೆ. ಆದರೆ ಅವನಿಗೆ ಅದು ಸಿಗುವುದೋ ಅಥವಾ ಸಿಗುವುದಿಲ್ಲವೋ ಅದು ಕೊಡುವವನ ಕ್ಷಮತೆಯ ಮೇಲೆ ನಿರ್ಧಾರವಾಗುತ್ತದೆ. ನನಗೇನು ಬೇಕು, ಅದಕ್ಕೋಸ್ಕರ ಏನು ಬೇಕಾದರೂ ಕೊಡಬಲ್ಲೆ. ನೀವು ಕೇಳಿ, ನಾನು ಕೊಡುವೆ. ಏನು ಬೇಕಿದೆ? ಪುಷ್ಪಕ ವಿಮಾನ. ಎಲ್ಲಿಗೆ ಯಾತ್ರೆ ಮಾಡಬೇಕು? ಶುಕ್ರ ಗ್ರಹಕ್ಕೆ. ಮತ್ತು ನನಗೆ ನಿಮ್ಮಿಂದ ಒಂದು ವಚನವೂ ಬೇಕಿದೆ. ಕುಬೇರ ನಾನು, ವಚನ ನೀಡಲಾರೆ. ಸುಖ, ಶಾಂತಿ, ಐಶ್ವರ್ಯ, ಸಮೃದ್ಧಿ ನೀಡುವೆ. ಪುಷ್ಪಕ ವಿಮಾನ ಖಂಡಿತ ಸಿಗಲಿದೆ. ಬನ್ನಿ. ದಾಮೋದರ, ಆರ್ತಿಗೆ ಎಲ್ಲ ಸಿದ್ಧತೆನೂ ಆಗಿದೆ ತಾನೇ? ಹೌದು ನಂದಣ್ಣ, ಎಲ್ಲ ಸಿದ್ಧತೆನೂ ಆಗಿದೆ. ಇಲ್ಲಿ ನೋಡಿ. ವೃಷಭಾನು, ರಾಧೆ ಪುಟ್ಟಿ ಎಲ್ಲಿದ್ದಾಳೆ? ಆರ್ತಿಗೆ ಸಮಯ ಆಗ್ತಿದೆ, ಕಾಣಿಸ್ತಾನೆ ಇಲ್ಲ. ನನಗೆ ಗೊತ್ತಿಲ್ಲ ನಂದ, ಆದ್ರೆ ಖಂಡಿತವಾಗ್ಲೂ ಅವಳ ಅಮ್ಮನಿಗೆ ಗೊತ್ತಿರುತ್ತೆ. ಕೀರ್ತಿ, ರಾಧೆ ಎಲ್ಲಿದ್ದಾಳೆ? ಅವಳು ಗೆಳತಿಯರ ಜೊತೆ ಆಟ ಆಡ್ತಿರ್ಬೇಕು. ನೀವು ಆರತಿ ಶುರು ಮಾಡ್ಬಿಡಿ, ಅವಳು ಬಂದ್ಬಿಡ್ತಾಳೆ. ಅಣ್ಣ, ನೀನಾದ್ರೂ ನೋಡ್ತೀಯ ರಾಧೇನ? ಇಲ್ಲ ಕೃಷ್ಣ, ನಾನಂತೂ ರಾಧೇನ ಬಹಳ ಸಮಯದಿಂದ ನೋಡೇ ಇಲ್ಲ. ಬನ್ನಿ ಆರತಿ ಮಾಡೋಣ. ಅಮ್ಮ, ಇಷ್ಟೊತ್ತಾದ್ರೂ ರಾಧೆ ಬರ್ಲಿಲ್ಲ. ಸ್ವಲ್ಪ ಕಾದ್ ನೋಡಲ್ವಾ ಅಮ್ಮ? ಇಲ್ಲ ಕೃಷ್ಣ, ಭಗವಂತನ ಪೂಜೆ ಅರ್ಚನೆಗೆ ನಾವು ತಡ ಮಾಡಕ್ಕಾಗಲ್ಲ. ಇವೆಲ್ಲಾನು ಮುಹೂರ್ತದ ಪ್ರಕಾರನೇ ನಡಿಬೇಕು. ಇದರಲ್ಲಿ ಯಾವುದೇ ರೀತಿ ತಡ ಮಾಡೋದು ಸರಿಯಲ್ಲ. ಹಾ ಕೃಷ್ಣ, ಯಾರಿಗೋಸ್ಕರನೂ ಭಗವಂತನ ಪ್ರತೀಕ್ಷೆ ಮಾಡಿಸೋದು ಸರಿಯಲ್ಲ. ಅದೂ ಅಲ್ಲದೆ ಆರ್ತಿ ಧ್ವನಿ ರಾಧೆ ಕಿವಿಗೆ ಬೀಳ್ತಿದ್ದ ಹಾಗೆ ಓಡ್ ಬರ್ತಾಳೆ ನೋಡು. ಆಯ್ತು ಅಪ್ಪ. ಬಾ ಆರತಿ ಶುರು ಮಾಡೋಣ. ನನಗೆ ಗೌರವ ನೀಡಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಧನ್ಯವಾದ ಲೀಲಾಧರ. ನಿಮ್ಮ ಲೀಲೆಯ ಸಮರ್ಥನೆಯಲ್ಲಿ ನಾನು ನಿಮ್ಮ ಜೊತೆಗಿದ್ದೇನೆ ಪ್ರಭು. ಜಗತ್ತಿನಲ್ಲಿ ಧರ್ಮದ ಸ್ಥಾಪನೆಗೋಸ್ಕರ ಎಂದೆಲ್ಲ ನನ್ನ ಅವಶ್ಯಕತೆ ಇದೆಯೋ ನನ್ನ ಸಹಯೋಗ ನಿಮಗೆ ಸಮರ್ಪಿತ. ಗೋಕುಲವನ್ನು ವಿನಾಶದಿಂದ ಯಾರೂ ಕಾಪಾಡಲು ಸಾಧ್ಯವಿಲ್ಲ, ಕೃಷ್ಣನಿಂದಲೂ ಇಲ್ಲ. ಸ್ವಲ್ಪ ಸಮಯಕ್ಕೆ ಮಾತ್ರ ಮೋಡಗಳು ಸೂರ್ಯಂಗೆ ಹೇಗಟ್ಟ ಬರ್ತವೋ ಅದೇ ಪ್ರಕಾರ ಅಧರ್ಮ ಧರ್ಮನ ಮುಚ್ಚಬಹುದು, ಆದ್ರೆ ಯಾವತ್ತೂ ನಾಶ ಮಾಡೋಲ್ಲ. ಗೆಲುವು ಯಾವಾಗ್ಲೂ ಸತ್ಯಕ್ಕೆ ಸಿಗೋದು. ಯಾರೋ ಹೇಳಿದ್ದಕ್ಕೆ ನೀನಿಲ್ಲಿಗೆ ಬರೋದಿಕ್ಕೆ ಹೊರಟಿರೋದೇನೋ ಹೌದು, ಆದ್ರೆ ತಲುಪೋದು ಸುಲಭ ಅಲ್ಲ. ಇದೆಂತ ಧ್ವನಿನೋ? ತಾತ, ನಿಮ್ಗೇನಾದ್ರೂ ಕೇಳಿಸ್ತಾ? ಇಲ್ಲ ಮಗಳೇ, ನನಗಂತೂ ಏನು ಕೇಳಿಸ್ಲೇ ಇಲ್ಲ. ನನಗನ್ಸುತ್ತೆ ನನ್ ಭ್ರಮೆ ಅಂತ. ತಾತ, ಬೇಗ ನಡೀರಿ, ಆರ್ತಿ ಇನ್ನೇನ್ ಮುಗ್ದೋಗ್ಬಿಡುತ್ತೆ. ಬಾಲಕಿ, ವಿನಾಶದ ಸುಂಟರ ಗಾಳಿನ ಬಹಳ ಬೇಗ ಕರ್ಕೊಂಡು ಹೋಗೋಕೆ ಅವಸರ ಮಾಡ್ತಿದ್ದಾಳೆ. ನಾರಾಯಣ ನಾರಾಯಣ. ಪ್ರಭು, ಗೋಕುಲವಾಸಿಗಳು ಇನ್ನೂ ಅದೆಷ್ಟು ಅಗ್ನಿ ಪರೀಕ್ಷೆ ನೋಡಬೇಕು? ಒಂದು ಸಮಸ್ಯೆಯ ಅಂತ್ಯವಾಗುತ್ತಲೇ ಮತ್ತೊಂದು ಬರುವುದಲ್ಲ. ಪ್ರಭು, ನನಗೆ ಭಯವಿದೆ. ಕಂಸನು ಅವನ ಯೋಜನೆಯಲ್ಲಿ ಸಫಲನಾಗಿ ಬಿಟ್ಟರೆ? ಕಂಸನ ಯೋಜನೆಯಲ್ಲಿಯೂ ಕೃಷ್ಣನ ಯೋಜನೆ ಅಡಗಿದೆ ದೇವರ್ಷಿ. ಸೃಷ್ಟಿಸುವುದಕ್ಕಾಗಿ ಸಂಹಾರ ಮಾಡಬೇಕು, ಆರಂಭಕ್ಕೋಸ್ಕರ ಅಂತ್ಯ ಅನಿವಾರ್ಯವೇ. ಅದಕ್ಕೆಂದು ಮೌನವಿದ್ದು ಮಾತನಾಡಬೇಕು. ಇದೆಲ್ಲವೂ ಕೃಷ್ಣನ ಲೀಲೆಯ ಅಂಶವೇ. ಮತ್ತೀಗ ವಿಷಯ ಕಂಸನ ಸಫಲತೆಯದ್ದು. ಈಗವನ ಯಾತ್ರೆ ಬಹಳ ದೀರ್ಘವಿದೆ ದೇವರ್ಷಿ.
ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ನೀವು ನನ್ನ ಬಳಿ ಯಾವುದಕ್ಕಾಗಿ ಬಂದಿರೋ ಇದು ಅದೇ ಅದ್ಭುತ ವಿಮಾನ. ಸತ್ಯ ಹೇಳಿದಿರಿ ನೀವು. ವಿಲಕ್ಷಣ ವಿಮಾನ. ಹಾ, ಈ ವಿಮಾನದಂತೆ ಜಗತ್ತಿನಲ್ಲಿ ಯಾವ ವಿಮಾನವಿಲ್ಲ, ಭವಿಷ್ಯದಲ್ಲೂ ನೋಡಲಾಗದು. ಒಂದು ಕ್ಷಣದ ಸಮಯ ಭಾಗದಲ್ಲಿ ನಿಮ್ಮನ್ನು ಎಲ್ಲಿಂದ ಎಲ್ಲಿಗೋ ಕರೆದೊಯ್ಯುವ ಕ್ಷಮತೆ ಇದಕ್ಕಿದೆ ಭಗವಂತ. ಕಂಸ, ಸಂಬೋಧನೆ ಸರಿಯಾಯಿತೆ? ವಿವಶತೆ ಮತ್ತು ಅವಶ್ಯಕತೆ ಈ ಎರಡು ಬೇಡಿಗಳಲ್ಲಿ ಬಂದಿಯಾಗಿದ್ದೇನೆ. ಅನ್ಯಥಾ ನಿನಗೆ ಹೇಳುತ್ತಿದ್ದೆ ಸಂಬೋಧನೆಯ ವಾಸ್ತವಿಕ ಅರ್ಥವನ್ನು. ಸಂಬೋಧನೆ ಸರಿ ಇತ್ತು ಮಹಾರಾಜ ಕುಬೇರ. ನನ್ನ ಸಂಬೋಧನೆಯಲ್ಲಿ ಯಾವ ತಪ್ಪುಗಳು ಇಲ್ಲ ತಾನೆ? ಈ ಯಾನದಿಂದ ಶುಕ್ರ ಗ್ರಹಕ್ಕಷ್ಟೇ ಅಲ್ಲ, ಬ್ರಹ್ಮಾಂಡದ ಯಾವುದೇ ಭಾಗಕ್ಕೂ ಮಿಂಚಿನ ವೇಗದಲ್ಲಿ ಹೋಗಬಹುದು. ಇದರ ಗತಿ ಎಷ್ಟೊಂದು ತೀವ್ರವೆಂದರೆ ಗರುಡನಿಗೂ ಅಧಿಕ ತೀವ್ರ. ಇದು ಮೊದಲಿನ ಮಾತು. ತಾತ್ಪರ್ಯ ಏನು ವಿಶೇಷವಿಲ್ಲ. ಇಂದು ಈ ವಿಮಾನದ ಸ್ಥಿತಿ ಏನೆಂದು ನಾನು ಇದರ ಪರೀಕ್ಷೆ ಮಾಡಬೇಕು. ತೆಗೆದುಕೊಳ್ಳುವ ಪೂರ್ವ. ಅರ್ಥಾತ್ ವ್ಯಾಪಾರದ ನಿಯಮಗಳ ನಿರ್ವಹಣೆ. ಇದರ ಅರ್ಥ ಅವಿಶ್ವಾಸ. ಒಬ್ಬರ ಮೇಲೊಬ್ಬರು ವಿಶ್ವಾಸ ಹೊಂದುವಂತ ಪ್ರಕ್ರಿಯೆ ನಾನು ಸ್ವೀಕರಿಸುವುದಿಲ್ಲ. ಭಗವಂತ ಕಂಸನ ಮೇಲೆ ಅವಿಶ್ವಾಸ. ಭಗವಂತ ಕಂಸ ವಿಶ್ವಾಸಿ ಆಗಿರಬಹುದು, ಧನ ವಿಶ್ವಾಸ ಪಾತ್ರವಲ್ಲ. ಮತ್ತು ಎಂದು ಧನ ಬರುವುದೋ ಧರ್ಮ ಮರೆತು ಹೋಗುವುದು. ಪುಷ್ಪಕ ವಿಮಾನ ಎಲ್ಲಕ್ಕೂ ದೊಡ್ಡ ಧನ. ಈಗಿನ ಸ್ಥಿತಿಯಲ್ಲಿ ಭಗವಂತ ನಾನು, ಭಗವಂತ ಕಂಸ ಮತ್ತು ಭಗವಂತ ಕಂಸನು ರಚಿಸಿದ ಧರ್ಮ ಸರ್ವೋಪರಿಯೇ. ಆಗಲಿ ಧರ್ಮದ ಪರೀಕ್ಷೆ, ಮಾಡಿಕೋ ವಿಮಾನದ ಪರೀಕ್ಷೆಯನ್ನು. ಮಹಾರಾಜ ಕುಬೇರ, ನಿಮ್ಮಯ ಅಹಂಕಾರ ನಿಮಗಿಂತ ಚಿಕ್ಕದು. ಸ್ವಲ್ಪ ದೊಡ್ಡದಾಗಿಸಿರಿ. ಎಲ್ರೂ ಹೇಳಿ ದೇವಾದಿ ಮಹಾದೇವಂಗೆ ಜೈ! ಶಿವಶಂಭುವಿಗೆ ಹರ ಹರ ಕಂದ, ಎಲ್ರಿಗೂ ಆರ್ತಿ ಕೊಡು. ರಾಧಿ, ನೀನ್ ಈಗ ಬರ್ತಿದ್ಯಾ? ಆರ್ತಿ ಮುಗ್ದೋದ್ಮೇಲೆ ಬೇಗ ಬಾ, ಬೇಗ ಬಾ. ರಾಧಿ, ಎಲ್ಲೋಗಿದ್ದೆ ನೀನ್ ಇಷ್ಟೊತ್ತು? ನಿನ್ ಗೊತ್ತಿದ್ಯಾ, ಆರ್ತಿ ಮಾಡುವಾಗ ನಂಗ್ ನಿಂದೆ ಚಿಂತೆ ಆಗಿತ್ತು. ನಾನು ಅಂದ್ಕೊಳ್ತಾ ಇರೋದು, ನನ್ಗೆ ನಿನ್ ಬಗ್ಗೆ ಯಾವ ಚಿಂತೆನೂ ಇಲ್ವಾ? ನಾನು ಅಂದ್ಕೊಂಡಿದ್ದು ಹಾಗೇನೆ, ಆದ್ರೆ ಕ್ಷಮಿಸ್ಬಿಡು, ತಪ್ಪಾಗೋಯ್ತು. ಏನಾಯ್ತು? ಏನಾದ್ರೂ ಮಾತಾಡು. ಎಲ್ಲಿ ಹೋಗ್ಬಿಟ್ಟಿದ್ದೆ? ನಾನು ವನಕ್ಕೆ ಹೋಗಿದ್ದೆ. ವನಕ್ಕ? ಏನಕ್ಕೆ? ಇವತ್ತು ವಿಶೇಷ ಪೂಜೆ ಇತ್ತಲ್ವಾ, ಅದಕ್ಕೆ ಹಣ್ಣು ಮತ್ತೆ ಹೂ ತರಕ್ ಹೋಗಿದ್ದೆ. ಆಗ ವನದಲ್ಲಿ ತಾತ ಸಿಕ್ಕಿದ್ರು. ದಣಿವಾಗಿ ಸುಸ್ತಾಗಿದ್ರು. ಅದಕ್ಕೆ ನಾನು ಇವ್ರನ್ನ ಇಲ್ಲಿ ಕರ್ಕೊಂಬಂದೆ. ತಾತ, ಆರ್ತಿ ತಗೊಳ್ಳಿ ಪತ್ನಿ. ಪೂಜೆಯ ದಿನ ಅಲ್ಲ, ಇದರ ದೀಪ ನನ್ನ ಭಸ್ಮ ಮಾಡಿಬಿಡುತ್ತ. ಏನಾಯ್ತು? ಏನ್ ಯೋಚಿಸ್ತಿದ್ದೀರಾ? ಪೂಜೆ ಮಾಡಿದ ಆರ್ತಿ
ತಗೊಳ್ಳಿ. ಎಲ್ಲ ಪಾಪ, ಎಲ್ಲ ಕೆಟ್ಟದ್ದು ಇದ್ರ ಶಾಖಕ್ಕೆ ಭಸ್ಮ ಆಗೋಗ್ಬಿಡುತ್ತೆ. ತಗೊಳ್ಳಿ ತಾತ, ತಗೊಳ್ಳಿ. ಬಹಳ ಸಮಯದವರೆಗೂ ನೀನ್ ಅಡ್ಗಿರೋಕ್ಕಾಗಲ್ಲ. ನಾನು ನಿನ್ನನ್ನು ಗುರ್ತಿಡ್ದೆ. ಭಗವಂತ ಹೇಳಿರೋ ಹಾಗೇನೆ ನಿನ್ನ ಹತ್ರ ಎಚ್ಚರಿಕೆಯಿಂದ ಇರಬೇಕು ನಾನು. ಪೂಜೆ ಆರತಿಯ ವಿಶೇಷತೆ ಗೊತ್ತಿದೆಯಾ ನಿಮಗೆ? ಇದು ಕೇವಲ ತುಪ್ಪ ಮತ್ತೆ ಬತ್ತಿಯ ಬೆಳಕಾಗಿರಲ್ಲ, ಅದ್ಭುತ ಶಕ್ತಿ ಮತ್ತು ನಿಜವಾದ ಭಕ್ತಿ ಆಗಿರುತ್ತೆ. ಇದು ಬಹಳ ದೊಡ್ಡ ಬಿರುಗಾಳಿಗೂ ಕೂಡ ಹಾರೋದೇ ಇಲ್ಲ. ಬಿರುಗಾಳಿ ಅಂದ್ರೆ ಏನರ್ಥ? ಇವನಿಗೇನಾದ್ರೂ ಕೃಷ್ಣ ನಡಿ ನಡಿ, ಪೂಜೆ ಆರತಿ ಮುಗೀತಲ್ಲ, ನಿಂಗೆ ಅಭಿನಂದನಾ ಸಮಾರಂಭಕ್ಕೆ ಸಿದ್ಧತೆನೂ ಮಾಡ್ಬೇಕಲ್ವಾ? ಸರಿ ಅಣ್ಣ. ತಗೊಳ್ಳಿ ತಾಮ ಚಿಕ್ಕಪ್ಪ. ಬನ್ನಿ. ಏನು ವಿಶೇಷತೆ ಇದೆ ಈ ಬಾಲಕನಲ್ಲಿ? ಆ ಬಾಲಕ ಇವನೇನಾ? ಇವನ ವಿಷಯಕ್ಕೆ ಭಗವಂತ ಕಂಸ ಎಚ್ಚರಿಕೆ ಕೊಟ್ಟಿದ್ನು. ಇವನೇ ಅವನಾಗಿದ್ರೆ ನನ್ನಿಂದ ಈಗ ಉಳಿಯೋದು ಸಾಧ್ಯ ಇಲ್ಲ. ನನ್ನ ಹೆಸರು ತೃಣಾವರ್ತ. ಒಣ ಹುಲ್ಲಿನ ಹಾಗೆ ಇವನ ಚಿತೆಗೆ ಬೆಂಕಿ ಇಡ್ತೀನಿ. ಕೊನೆಗೂ ಆ ಶುಭ ದಿನ ಬಂದಾಯಿತು ಮಹಾರಾಜ. ಇನ್ನು ನಾನು ನಿಮ್ಮ ಹಣೆಯ ಮೇಲೆ ವಿಷ್ಣುವಿನ ರಕ್ತದ ವಿಜಯ ತಿಲಕನು. ಮಹಾರಾಜ, ನೀವು ಇಲ್ಲಿಯ ಚಿಂತೆಯನ್ನು ನನಗೆ ವಹಿಸಿಬಿಡಿ. ನನ್ನ ಬಳಿ ನಿನ್ನಂತಹ ಕುಶಾಗ್ರ ಮತ್ತು ಶುಭ ಚಿಂತಕರಿದ್ದಾಗ ಚಿಂತೆ ಏಕೆ? ನನ್ನ ಯೋಚನೆಯೆಲ್ಲ ವೈಕುಂಠದಲ್ಲಿ ಕುಳಿತ ವಿಷ್ಣುವಿನ ಅಂತ್ಯ ಮಾಡುವುದಷ್ಟೇ. ನನಗೆ ಪೂರ್ಣ ವಿಶ್ವಾಸವಿದೆ. ಶುಕ್ರಾಚಾರ್ಯರ ಜೊತೆ ನಿಮ್ಮ ಈ ಭೇಟಿ ನಮ್ಮ ಆಸೆಯನ್ನು ಅವಶ್ಯ ಪೂರ್ಣ ಮಾಡುತ್ತದೆ. ಅವಶ್ಯ ಪೂರ್ತಿಯಾಗುವುದು. ಯುದ್ಧ ನೀತಿಯ ಪ್ರಕಾರ ಶತ್ರುವಿನ ಶತ್ರು ಇನ್ನೊಬ್ಬ ಶತ್ರುವಿನ ಮಿತ್ರನಿದ್ದಂತೆ. ಆದರೆ ಏನೇ ಹೇಳು, ಆ ಬಾಯಿ ಬಡಕ ನಾರದ ಅವನು ನಾಟ್ಯ ಶಾಲೆಯಲ್ಲಿ ಇರಬೇಕಿತ್ತು. ಅವನು ಭಗವಂತ ಕಂಸನ ಮಹತ್ವಪೂರ್ಣ ಕಾರ್ಯ ಮಾಡಿದ. ಭಗವಂತ ಕಂಸನ ಆಶೀರ್ವಾದಕ್ಕೆ ಪಾತ್ರನಾಗಿದ್ದಾನವನು. ತ್ರಿಲೋಕ ಸ್ವಾಮಿ ಆದ ನಂತರ ಅವನಿಗೆ ನಾನು ನನ್ನ ಪರಮ ಭಕ್ತನ ಪದವಿ ನೀಡುವೆ. ಆಗ ಆ ಅಲೆಮಾರಿಗೆ ನಿಮ್ಮ ಪರಮ ಭಕ್ತನ ಪದವಿ? ಏಕಿಲ್ಲ. ಜಗತ್ತಿನಲ್ಲಿ ಅಲೆ ಅಲೆದಾಡಿ ಕರ್ತಾಳ ಮತ್ತು ತನ್ನ ವೀಣೆ ನುಡಿಸಿ ನುಡಿಸಿ ಭಗವಂತ ಕಂಸನ ಸ್ತುತಿ ಹಾಡಿಕೊಂಡು ಅಲೆದಾಡುತ್ತಿರುತ್ತಾನೆ. ಆದರೆ ಅವನು ವಿಶ್ವಾಸ ಪಾತ್ರನಲ್ಲ ಮಹಾರಾಜ. ಪಾತ್ರನನ್ನು ಸುಪಾತ್ರನಾಗಿಸಲು ನನಗೆ ಗೊತ್ತಿದೆ ಕೇಶಿನಿ. ನಿಸ್ಸಂದೇಹ. ಮಹಾರಾಜ, ಯಾವಾಗ ನೀವು ಅಲ್ಲಿ ಶುಕ್ರಾಚಾರ್ಯರ ಜೊತೆ ಸೇರಿ ವಿಷ್ಣುವಿನ ಅಂತ್ಯದ ರಣಕೇಕೆ ಮಾಡುವಿರೋ ಅಷ್ಟರಲ್ಲಿ ಇಲ್ಲಿ ಆತನ ಅಂಶದ ಅಂತ್ಯವಾಗಿರುತ್ತದೆ. ಮತ್ತು ಈ ಕಾರ್ಯದಲ್ಲಿ ನಿನಗೆ ಸಹಯೋಗ ನೀಡುವನು ನನ್ನ ಅನುಚರ ತೃಣಾವರ್ತ. ಗೋಕುಲದ ವಿನಾಶ ನಿರ್ವಿಘ್ನವಾಗಿ ಸಾಗುವ ಭಾರವು ನನ್ನದೇ. ಈ ಬಾರಿ ಈ ಯುದ್ಧದ ಅಂತ್ಯ ಮಾಡುತ್ತೇನೆ ನಾನು. ತ್ರಿಲೋಕದ ಅಧಿಪತ್ಯ ಮತ್ತು ನನ್ನ ಕನಸನ್ನು ಸತ್ಯವಾಗಿ ಬದಲಾಯಿಸಲಿದ್ದೇನೆ ನಾನು ಕೇಶಿನಿ. ವಿಜಯ ಎಂದು ನಿಮ್ಮ ಪಕ್ಷದಲ್ಲಿದೆ ಮಹಾರಾಜ. ಚಕ್ರಧಾರಿ, ಬರುತ್ತೇನೆ ನಾನು. ಯೋಚನೆ ಮಾಡಿಕೊ, ನೀನು ಯಾವ ವರದಾನ ಬೇಡುವೆ ನನ್ನಿಂದ. ಎಂದು ಭಗವಂತ ಕಂಸನ ನ್ಯಾಯಪೀಠವು ನಿನ್ನ ನ್ಯಾಯ ಮಾಡಿ ಆಯಿತು. ನಿನಗೆ ನನ್ನ ಭಕ್ತಿ ಸ್ವೀಕಾರವಿದ್ದಲ್ಲಿ ಆಗ ಜೀವನ, ಅಸ್ವೀಕಾರವಾದಲ್ಲಿ ಮೃತ್ಯು.
ನನ್ನ ಕಂದನಿಗೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಸಫಲತೆ ಸಿಗಲಿ. ಸರಳಮ್ಮ, ಬನ್ನಿ, ನನ್ನ ಕಂದನಿಗೆ ದೃಷ್ಟಿ ತೆಗೀರಿ. ಅಮ್ಮ, ನೀನ್ಯಾಕೆ ನಂಗೆ ದೃಷ್ಟಿ ತೆಗೆಯೋದಿಲ್ಲ? ಯಾಕಂದ್ರೆ ಸರಳಮ್ಮ ಇಲ್ಲಿ ಎಲ್ರಿಗಿಂತ ದೊಡ್ಡೋರು. ಮತ್ತೆ ಹಿರಿ ಜನರ ದೃಷ್ಟಿ ತೆಗೆಯೋದ್ರಿಂದ ಕೆಟ್ಟ ದೃಷ್ಟಿ ದೂರ ಆಗತ್ತೆ. ಗೊತ್ತಾಯ್ತಾ? ಬನ್ನಿ ಅಮ್ಮ. ಎಲ್ಲಿದ್ದಾನೆ ನನ್ನ ಕೃಷ್ಣ? ಎಲ್ಲಿದ್ದಾನೆ? ಈ ಕಣ್ಣಿಗಂತೂ ಏನೂ ಕಾಣಿಸಲ್ಲ. ನಾನು ಇಲ್ಲಿದ್ದೀನಿ ಅಜ್ಜಿ. ಯಾರ್ದು ಕೆಟ್ಟ ದೃಷ್ಟಿ ತಾಗದೇ ಇರಲಿ ನನ್ನ ಕೃಷ್ಣನ್ಗೆ. ಮತ್ತೆ ನಿನ್ಗೆ ಯಾರ್ದೇ ಕೆಟ್ಟ ದೃಷ್ಟಿ ತಗಲಿದ್ರೂ ಕೂಡ ಅದು ಬೆಂಕಿಯಲ್ಲಿ ಸುಟ್ಟು ಹೋಗ್ಲಿ. ಅಜ್ಜಿ, ಎಲ್ಲಿವರೆಗೂ ದೊಡ್ಡೋರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೋ ಯಾರು ನಮ್ಗೆ ಕೆಟ್ಟದ್ ಮಾಡೋದಕ್ಕಾಗಲ್ಲ. ಕೇಳಿ ಕೇಳಿ ಕೇಳಿ, ಎಲ್ಲರೂ ರಾಧೆ ಮಾತ್ ಕೇಳಿ. ಚಿಕ್ಕಧ್ಯಕ್ಷರ ಸನ್ಮಾನ ಕಾರ್ಯಕ್ರಮ ಮುಗೀತು ತಾನೇ? ಮತ್ತೀಗ ಈ ಸಂದರ್ಭದಲ್ಲಿ ನೃತ್ಯ ಗೀತೆ ನಡಿಬೇಕಾ ಅಥವಾ ಬೇಡವಾ? ಸರಿ, ಬನ್ನಿ ನಾವೆಲ್ಲರೂ ಸೇರಿ ಆಡಿಕೊಂಡು ಖುಷಿ ಪಡೋಣ. ನಿಮ್ಗೂ ಅನ್ನಿಸ್ತಿದೆಯಲ್ವಾ ನಮ್ ಜೊತೆ ನೃತ್ಯ ಮಾಡೋದಿಕ್ಕೆ? ನಡೀರಿ, ಸಂಕೋಚ ಯಾಕೆ? ಗೊತ್ತಿದ್ಯಾ, ಯಾವ್ದೇ ಒಳ್ಳೆ ಕೆಲ್ಸಕ್ಕೋಸ್ಕರ ಯಾವ ಸಮಯನೂ ಕೆಟ್ಟದಾಗಿರಲ್ಲ. ಮತ್ತೆ ಯಾವ್ದೇ ಕೆಟ್ಟ ಕೆಲ್ಸಕ್ಕೋಸ್ಕರ ಯಾವ್ದೇ ಸಮಯನೂ ಸರಿಯಾಗಿರಲ್ಲ. ನಿನ್ನ ಮಾತಿನ ಅರ್ಥ ಏನು? ಆಗಿದ್ನ ಸುಮ್ನೆ ಶಾಂತವಾಗಿ ಏಕಾಂತದಲ್ಲಿ ನಿಂತಿದ್ದೀರಾ, ಆದ್ರೆ ನಿಮ್ ಮನ್ಸು ಅಲ್ಲಿದೆ, ನೃತ್ಯ ಮಾಡೋ ಕಡೆ. ನಿಮ್ಮನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ನಿಮ್ಮನ್ಸು ಒದ್ದಾಡಕ್ ಶುರು ಮಾಡಿದ್ಯಲ್ಲ, ಕುಣಿಯಕ್ಕೋಸ್ಕರ ಮತ್ ಹಾಡಕ್ಕೋಸ್ಕರ. ನನಗೆ ಯಾಕೆ ಮನ್ಸಿರುತ್ತೆ ಕುಣಿಯೋದಕ್ಕೆ? ಅದ್ರಿಂದ ಭೂಮಿನೇ ನಡಗ್ಸೋದಿಕ್ಕೆ, ನೀವು ಜನರಿಗೆ ತಿಳಿಸೋದಿಕ್ಕೆ ಭೂಮಿ ಮೇಲೆ ನಿಮ್ಮಂತ ನರ್ತಕ ಇಲ್ಲ, ಇರ್ಲಿಲ್ಲ, ಇರೋದು ಇಲ್ಲ. ಇದೇ ಯೋಚನೆ ಇದೆಯಲ್ಲ ನಿಮ್ಮ ಮನ್ಸಲ್ಲಿ. ಮತ್ತ್ಯಾಕ್ ಸುಮ್ಮನೆ ನಿಂತಿದ್ದೀರಾ? ಬನ್ನಿ ಹೋಗೋಣ, ಬನ್ನಿ. ಯಾಕಂದ್ರೆ ಶಾಂತಿಯ ಗರ್ಭದಲ್ಲಿ ಬಿರುಗಾಳಿ ಹೆಚ್ಚಾಗುತ್ತೆ ಮೂರ್ಖ ಬಾಲಕ. ಎಷ್ಟು ಶಾಂತಿ ಇರುತ್ತೋ ಅಷ್ಟೇ ದೊಡ್ಡದಾದ ಬಿರುಗಾಳಿ. ಏನ್ ಯೋಚಿಸ್ತಿದ್ದೀರಾ? ಇಚ್ಛೆನ ಸಾಯಿಸಕ್ ಹೋಗ್ಬಾರ್ದು. ಆಸೆಯನ್ನ ಸಾಯಿಸ್ತಿಲ್ಲ, ಸಾಯಿಸುವ ಆಸೆನ ದೃಢ ಮಾಡ್ತಾ ಇದ್ದೀನಿ. ಏನೂ ಯೋಚಿಸೋದ್ ಬೇಡ, ಬನ್ನಿ ಬನ್ನಿ, ಎಲ್ಲ ಒಟ್ಟಾಗಿ ನೃತ್ಯ ಮಾಡೋಣ.
ಕೃಷ್ಣ, ನನ್ನ ಕೋಪದಿಂದ ಈಗ ಬರೋ ಬಿರುಗಾಳಿಗೆ ನೀನು ಮತ್ತು ನಿನ್ನ ಗೋಕುಲದ ಜನರು ಕುಣಿಯೋದಲ್ಲ, ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಹೋಗು ಹೋಗು, ಶೀಘ್ರ ಹೋಗು, ತಲುಪಬೇಕು ನಾನು. ಶೀಘ್ರ ಸಾಗು. ಮನವೇ ಹಾರುತ್ತಲಿದೆ, ಹಾರು ಮನವೇ ಹಾರು. ಭಗವಂತ ಕಂಸ ತಿಳಿದುಕೊಂಡ, ನೀನು ಅಧೀರನಾದ ಕಾರಣ ಮನಸೇ ಶತ್ರುವಿನ ಬಳಿ ವಿಳಂಬವಾಗಿ ಹೋಗುವ ಕಾರಣ ಅಲ್ಲವೇ? ಶೀಘ್ರ ತಲುಪುತ್ತೇನೆ ಮನಸೇ, ಶಾಂತವಾಗಿ ಬಿಡು. ವ್ಯಾಕುಲತೆ ಸಂತೋಷದ ಕಾರಣ ಆಗಿದೆ, ತಿಳಿದಿದೆ. ವ್ಯಾಕುಲತೆ ಹೆಚ್ಚಾಗುತ್ತಾ ಹೋಗುತ್ತಿದೆ, ನನ್ನ ಒಳಗೆ ವ್ಯಾಕುಲತೆಯ ಜ್ವಾಲಾಮುಖಿ ಉಕ್ಕುತ್ತಿದೆ. ವಿಷ್ಣುವಿನ ಅಂತ್ಯದ ವ್ಯಾಕುಲತೆ, ಜಗತ್ತಿನ ಮೇಲೆ ನನ್ನ ಅಧಿಪತ್ಯದ ವ್ಯಾಕುಲತೆ. ಈಗ ಸಮಯ ಮತ್ತು ದೂರವನ್ನು ಬಂಧಿಸುವ ವಿದ್ಯೆ ಗೊತ್ತಿದ್ದರೆ ಆಗ ಬಂಧಿಸಿ ಎಳೆದು ತರುತ್ತಿದ್ದೆ ದೈತ್ಯ ಗುರುವನ್ನು ಮತ್ತು ಅರಿಯುತ್ತಿದ್ದೆ ವಿಷ್ಣುವಿನ ಅಂತ್ಯದ ಮಾರ್ಗ. ಆದರೆ ಏನೂ ತೊಂದರೆ ಇಲ್ಲ, ಈಗಂತೂ ಸ್ವತಃ ಭಗವಂತ ಕಂಸನೇ ಪ್ರಾರಂಭ ಮಾಡಿದ್ದಾನೆ ಈ ಕಥೆ. ಮನವೇ, ಓ ಮನ, ನೀನೇಕೆ ಚಿಂತಿಸುವುದು? ನನಗೆ ಅನಿಸುತ್ತಲಿದೆ ನಾನು ಶುಕ್ರ ಗ್ರಹದ ಅತ್ಯಂತ ಸಮೀಪವಿದ್ದೇನೆ. ಸೂರ್ಯನ ನಿಕಟವರ್ತಿ ಗ್ರಹವಾಗಿರುವ ಕಾರಣ ಇಲ್ಲಿನ ವಾತಾವರಣದ ತಾಪಮಾನ ಅಧಿಕವಿದೆ. ತಲುಪಿಬಿಟ್ಟೆ, ನಾನು ತಲುಪಿಬಿಟ್ಟೆ. ತಲುಪಿ ದೇವಕಿಯ 8ನೇ ಪುತ್ರನೇ, ನಿನ್ನ ಅಂತ್ಯ ಹಾಡುತ್ತಾನೆ ಕಂಸ. ವಿಷ್ಣು, ಇನ್ನು ನಿನ್ನ ಮೋಸಕ್ಕೆ ತಕ್ಕ ಪ್ರತೀಕಾರವನ್ನು ನಾನು ಖಂಡಿತ ಪಡೆಯುವೆ. ನಾನು ಸಾಯಲಾರೆ. ಶೀತ ತಾಪ ಎಲ್ಲವನ್ನು ಸಹಿಸಿಕೊಳ್ಳುವೆ. ಇಲ್ಲ ಇಲ್ಲ, ನಾನು ಸಾಯಲಾರೆ. ಈ ತಾಪದಿಂದ ನನ್ನ ತ್ವಚೆಯ ಸುಟ್ಟು ಶರೀರದಿಂದ ಬೇರಾದರೂ ಕೂಡ ನಾನು ಶುಕ್ರ ಗ್ರಹದ ಬಳಿ ಅವಶ್ಯ ತಲುಪುವೆ. ಯಾರು ತಡೆಯಲಾಗದು ನನ್ನನ್ನು, ಯಾರು ಕೂಡ ತಡೆಯಲಾಗದು ನನ್ನನ್ನು. ಕೊನೆಗೂ ನಾನು ಸಫಲನಾಗಿ ಬಿಟ್ಟೆ ಶುಕ್ರ ಗ್ರಹವನ್ನು ತಲುಪುವುದರಲ್ಲಿ. ಆದರೆ ಈ ಸ್ಥಾನವು ನಿರ್ಜನ ಭಯಾನಕವಾಗಿದೆ. ಎಲ್ಲಿರಬಹುದು ಆ ದೈತ್ಯ ಗುರು ಶುಕ್ರಾಚಾರ್ಯ? ಈಗ ನನ್ನಿಂದ ನೀವೆಲ್ಲರೂ ಉಳಿಯೋದು ಅಸಂಭವ. ಕಂದ, ಕೃಷ್ಣ, ಗೋಕುಲದ ಜನರೇ, ತಯಾರಾಗಿ ನಿಮ್ಮ ವಿನಾಶಕ್ಕೆ, ನಿಮ್ಮ ಸರ್ವನಾಶ ನೋಡೋದಕ್ಕೆ. ನೀವೆಲ್ಲರೂ ನಿಂತ್ಕೊಳ್ಳಿ, ನಿಮ್ಮೆಲ್ರಿಗೂ ಏನೂ ಆಗೋದಿಲ್ಲ. ಬಿರುಗಾಳಿ ಬೇಗ ಶಾಂತವಾಗಿ ಬಿಡುತ್ತೆ. ಎಲ್ಲರೂ ನಿಂತ್ಕೊಳ್ಳಿ. ಅಯ್ಯೋ, ಏನು
ಕಾಪಾಡಿ ಇವರೆಲ್ಲ ಯಾಕೆ ಹೋಗ್ತಾ ಇರೋದು? ಕಾಪಾಡಿ ಎಲ್ಲಿ ಓಡ್ತಾ ಇದ್ದಾರೆ? ಅಲ್ಲ ನನ್ಗೆ ಯಾರಾದ್ರೂ ಹೇಳ್ಬಾರ್ದಾ? ಓಡಿ 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 ಅಯ್ಯೋ ಯಾರು ಇಲ್ವಾ ನಮ್ಮನ್ನ ಕಾಪಾಡೋಕೆ? ಅಯ್ಯೋ ಏನಾಯ್ತು ಕೃಷ್ಣ? ಏನೂ ಇಲ್ಲ ಅಜ್ಜಿ, ಬಿರುಗಾಳಿ ಬಂತು. ನೀವು ಇಲ್ಲೇ ಕುತ್ಕೊಂಡಿರಿ. ನನ್ನ ಇವತ್ತಿನ ತಾಂಡವಕ್ಕೆ ಎಲ್ಲರೂ ಆಗೋದ್ರು ಸ್ವಾಹ. ತೃಣವರ್ತ, ಪುಕ್ಲ ನೀನು. ನನ್ನ ವಿನಾಶದ ಲೀಲೆನ ನೋಡಿದ ನಂತರನೂ ಯಾರು ನನ್ನನ್ನ ಪುಕ್ಲ ಅಂದಿದ್ದು? ನಾನು ಹೇಳ್ದೆ. ಸಾವನ್ನೇ ಪುಕ್ಲ ಅಂತೀಯ ಮೂರ್ಖ. ಧೈರ್ಯವಂತ ನೇರವಾಗಿ ಗುರಿ ಭೇದಿಸ್ತಾನೆ. ಮತ್ತೆ ನಿನ್ ಗುರಿ ನಾನು. ಕಂಸಮ್ಮವ ನಿನ್ನನ್ನ ನನ್ನನ್ನ ಸಾಯಿಸಕ್ಕಂತ ಕಳಿಸಿದ್ದು. ಆದ್ರೆ ನೀನು ನನ್ನನ್ನ ಬಿಟ್ಟು ಬೇರೆಯವ್ರನ್ನೆಲ್ಲ ಸಾಯಿಸ್ತಿದ್ಯಾ? ದುರ್ಬಲರನ್ನ ನಿನ್ ಗುರಿ ಅನ್ಕೊಂಡ್ಬಿಟ್ಟೇನೋ ತೃಣವರ್ತ. ಈಗ ನೀನು ಮಾಡಿ ಸರಿ ಅಲ್ವೇ ಅಲ್ಲ ತೃಣವರ್ತ? ನೀನು ನನಗೆ ಸರಿ ತಪ್ಪನ್ನ ಹೇಳ್ಕೊಡ್ತೀಯ? ನಿನ್ಗೆ ಹೇಳೋದ್ರಿಂದ ಏನು ಲಾಭ ಇಲ್ಲ ತೃಣವರ್ತ. ಕಂಡ್ರೆ ನೀನು ದಾಸ ಅಷ್ಟೇ. ನಿಜವಾಗ್ಲೂ ನಾನ್ ನಿನ್ ಸ್ವಾಮಿ ಕಂಸಂಗೆ ಹೇಳ್ಕೊಡ್ತೀನಿ. ಅವನೇ ನಿನ್ನನ್ನಿಲ್ಲಿ ಕಳ್ಸಿದ್ದು. ನಿನ್ನ ವಿನಾಶದ ಶಿಕ್ಷೆನ ನಾನು ಕಂಸನಿಗೆ ಕೊಡ್ತೀನಿ ತೃಣವರ್ತ. ಭಗವಂತ ಕಂಸ ಅವರು ಉದ್ದಟ ಬಾಲಕ. ಗೌರವದಿಂದ ಹೆಸರು ಹೇಳು, ಇಲ್ಲ ಅಂದ್ರೆ ಏನು ಪೂರ್ತಿ ವಿಷಯನ ಹೇಳು. ಸಾಯಿಸ್ತೀನಿ, ಸಾಯಿಸ್ಬಿಡ್ತೀನಿ. ಹೌದಾ? ನನ್ನನ್ನು ಹಿಡ್ಕೋತೀಯ? ಹಿಡ್ಕೋ ಬಾ. ಈಗ ನೋಡು ನೀನು ನನ್ನ ಪ್ರಚಂಡ ವಿನಾಶದ ಲೀಲೆ. ಅಯ್ಯೋ ಏನಾಗ್ತಾ ಇದೆ ಊರಿಗೆ? ಯಾಕೆ ಇಂಥ ಬಿರುಗಾಳಿ ಬೀಸ್ತಾ ಇದೆ? ಹೊಸ ಕಾಪಾಡಿ ಆಗ್ತಾ ಇಲ್ಲ. ಎಲ್ಲಿಗೆ ಓಡ್ತೀಯ ನೀನು? ತೃಣವರ್ತ ನಾನು. ಏನ್ ಅನ್ಕೊಂಡಿದ್ದೆ ನನ್ನಿಂದ ತಪ್ಪಿಸ್ಕೊಡ್ತೀಯಾ? ನಡಿ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ನನ್ನ ಭಗವಂತ ಕಂಸನ ಹತ್ತಿರ. ನಡಿ. ಬರ್ತಿದ್ದೀನಿ ಭಗವಂತ ಕಂಸ, ಬರ್ತಿದ್ದೀನಿ ನಾನು ನಿಮಗೋಸ್ಕರ ಉಡುಗೊರೆ ತೆಗೆದುಕೊಂಡು. ಪ್ರಸನ್ನರಾಗಿ ಬಿಡ್ತೀರಾ ನೀವು? ಅತಿ ಪ್ರಸನ್ನ. ಭಗವಂತನ ಕೈಯಿಂದ ಪುರಸ್ಕಾರದ ಮಳೆ ಸುರಿಯುತ್ತೆ ನನ್ನ ಮೇಲೆ. ನನ್ನ ದೇಹಕ್ಕೆ ಯಾಕೆ ಕಷ್ಟ ಆಗ್ತಿದೆ? ದೊಡ್ಡ ದೊಡ್ಡ ಪರ್ವತಗಳನ್ನೇ ಕಿತ್ತು ಎಸೆಯುವ ತೃಣಾವರ್ತನ ಕೈಯಲ್ಲಿ ಒಬ್ಬ ಬಾಲಕನನ್ನು ಇಟ್ಕೊಳ್ಳೋಕೆ ಆಗ್ತಿಲ್ವಾ? ಏನಾಗಿದೆ ಏನಾಗಿದೆ ನನ್ನ ಶಕ್ತಿಗೆ ಇವತ್ತು? ಏನಾಯ್ತು ತೃಣವರ್ತರಿ? ಏನೂ ಇಲ್ಲ, ಬಾಯಿ ಮುಚ್ಕೊಂಡಿರು ನೀನು. ಕಷ್ಟವಾಗ್ತಿದೆ ಅಂತ ಕೇಳ್ದೆ ಅಷ್ಟೇ. ನೀವಂತೂ ಬಿರುಗಾಳಿ, ನೀವಂತೂ ಮಹಾಶಕ್ತಿಶಾಲಿ. ಮತ್ ನನ್ನನ್ನು ಯಾಕೆ ಎತ್ತಕ್ಕಾಗ್ತಿಲ್ಲ? ಏನಾಗ್ತಿದೆ? ಮುಂದೆ ಯಾಕೆ ಹೋಗೋಕ್ಕಾಗ್ತಿಲ್ಲ ನನಗೆ? ಯಾವಾಗ ನಮ್ದೇ ಭಾರ ಹೆಚ್ಚಿತ್ತು ಆಗ ಯಾರಾದ್ರೂ ಹೇಗ್ ಮುಂದೆ ಹೋಗಕ್ಕಾಗತ್ತೆ? ನಾನು ಕೆಳಗೆ ಯಾಕೆ ಹೋಗ್ತಿದ್ದೀನಿ? ಯಾಕೆ ಜಾಸ್ತಿ ಏಟೇನೂ ಆಗಿಲ್ವಲ್ಲ ತೃಣವರ್ತ? ನನ್ನ ಏಟನ್ನ ಬಿಡು. ಮೊದಲು ನೀನ್ ಹೇಳು, ನೀನಂತೂ ನನಗಿರೋ ತಲೆಗಿಂತ ಹಗುರಾಗಿದ್ಯಾ. ಆದ್ರೂ ನಿನ್ನನ್ನ ಯಾಕೆ ಎತ್ತೋಕಾಗ್ಲಿಲ್ಲ? ಯಾಕಂದ್ರೆ ಯಾವಾಗ ಮನುಷ್ಯನ್ ಪಾಪದ ಕೂಡ ತುಂಬಿಕೊಳ್ಳುತ್ತೋ ಆಗ ಅವನ್ ಎಷ್ಟ್ ಭಾರ ಆಗೋಗ್ತಾನಂದ್ರೆ ತನ್ನನ್ ತಾನೇ ಎತ್ಕೊಳಕ್ಕಾಗಲ್ಲ. ಯಾವ ಭಾರ
ಚಿಂತೆ ಪಡ್ತಿದ್ಯೋ ಅದ್ ನಿನ್ ಪಾಪದ್ದೇ ಭಾರ ಆಗಿತ್ತು. ನನ್ನ ಪಾಪವೇ ನನ್ನನ್ನ ದುರ್ಬಲ ಮಾಡ್ತಾ. ಪಾಪ ಪತನಕ್ಕೆ ಕಾರಣವಾಗಿತ್ತೆ ತೃಣವರ್ತ. ನೀನಂತೂ ನಿರ್ದೋಷಗಳಿಗೆ ಯಾತನೆ ಕೊಟ್ಟೆ. ನಿನ್ಗೆ ಈ ಪಾಪಕ್ಕೆ ಶಿಕ್ಷೆ ಸಿಗುತ್ತೆ ತೃಣವರ್ತ, ಕಠಿಣ ಶಿಕ್ಷೆ ಸಿಗುತ್ತೆ. ಬೇಡ ಬೇಡ, ನನಗೆ ಶಿಕ್ಷೆ ಕೊಡಬೇಡ. ನ್ಯಾಯಕ್ಕೆ ಇದೇ ವಿಧಾನ ತೃಣವರ್ತ. ನಿರಪರಾಧಿಗೆ ಕ್ಷಮೆ ಮತ್ತೆ ಅಪರಾಧಿಗಳಿಗೆ ಶಿಕ್ಷೆ. ಮನುಷ್ಯನಾದ್ಮೇಲೆ ಕಷ್ಟನೇ ಮೋಹ ಮಾಯೆಯಿಂದ ದೂರ ಆಗಿರೋದು. ನನ್ಗೂ ಅಷ್ಟೇ. ಆದ್ರೆ ಅದೇ ವಿಧಿ. ಅಂತ್ಯವಿಲ್ಲದೆ ಆರಂಭ ಅಸಂಭವ. ಅದಕ್ಕೆ ಗೋಕುಲದ್ವಿತಾಯ ನಿಶ್ಚಿತ. ಆಗ್ಲೇ ಆರಂಭದ ಖುಷಿ ಉಕ್ಕೋದು. ಇದು ಅಸಾಧ್ಯ. ಯಾವತ್ತಿಗೂ ಇದು ಸಾಧ್ಯವಿಲ್ಲ. ತೃಣಾವರ್ತನ ವಿನಾಶಕಾರಿ ಶಕ್ತಿ ಅಸಫಲ ಆಗಲಾರದು. ಅವಶ್ಯವಾಗಿ ನಿಮಗೆ ಮಿಥ್ಯ ಸೂಚನೆ ಸಿಕ್ಕಿದೆ. ಇಲ್ಲ ಮಹಾರಾಣಿ, ಇದು ಮಿಥ್ಯ ಸೂಚನೆನೂ ಅಲ್ಲ, ಹಾಗೆ ಭ್ರಮೆನೂ ಅಲ್ಲ. ಆದರೆ ಇದು ಹೇಗೆ ಸಾಧ್ಯ? ಮಹಾರಾಜ ಕಂಸನ ಪ್ರಯತ್ನ ಅಸಫಲವಾಗದು. ಯಾರಿದ್ದಾರೆ ಈ ಅಸಫಲತೆಯ ಹಿಂದೆ? ಮಹಾರಾಜ ಕಂಸನ ಮಾಯಾವಿ ಶಕ್ತಿಗೆ ಸವಾಲು ಹಾಕಿದವ ಯಾರು? ತನ್ನ ಪ್ರಾಣವನ್ನೇ ಪಣಕ್ಕೆ ಇಡುತ್ತಿರುವುದು ಯಾರು? ಕ್ಷಮಿಸ್ಬಿಡಿ ಮಹಾರಾಣಿ, ಇದಕ್ಕೆ ಕಾರಣ ಒಬ್ಬ ಬಾಲಕ. ಗೋಕುಲ್ದವರು ಆ ಹುಡುಗನ್ನ ಕೃಷ್ಣ ಅಂತ ಕರೀತಾರೆ. ಹೌದು ಮಹಾರಾಣಿ, ಆ ಹುಡುಗನೇ ಹೀಗೆಲ್ಲ ಮಾಡಿರ್ಬೇಕು ಅಂತ ನನಗೂ ಸಂದೇಹ ಇದೆ. ಇದರ ಅರ್ಥ ಅವನೇ ಈ ಕಪಟಿ ವಿಷ್ಣುವಿನ ಅಂಶ. ಈಗ ನಮ್ಮ ಮಾರ್ಗಕ್ಕೆ ಮುಳ್ಳಾಗಿದ್ದಾನೆ. ಅನ್ಯಥಾ ಯಾರು ಸಾಧಾರಣ ಬಾಲಕ ಕಾಳಿಂಗನಂತಹ ಮಾಯಾವಿ ಸರ್ಪದ ಎದುರು ಮತ್ತು ತೃಣಾವರ್ತನಂತಹ ವಿನಾಶಕಾರಿ ಶಕ್ತಿಗಳ ಸ್ವಾಮಿಯ ಎದುರು ನಿಲ್ಲುವುದೇ? ಇದು ಅಸಾಧ್ಯ. ನಿಜ ಹೇಳಿದ್ರಿ ಮಹಾರಾಣಿ. ಇವನ್ಯಾರೋ ಸಾಧಾರಣ ಹುಡುಗ ಅಂತೂ ಅಲ್ಲ. ಹಾಗಿದ್ದಲ್ಲಿ ಅಸಾಧಾರಣ ಬಾಲಕನ ಅಂತ್ಯ ಈ ಅಸಾಧಾರಣ ಕೇಶಿನಿ ಮಾಡುವಳು. ಆ ವಂಚಕ ವಿಷ್ಣುವಿನ ಅಂಶದ ಅಂತ್ಯವನ್ನು ನಾನೇ ಮಾಡುವೆ. ನಾನು ಪಣ ತೊಡುವೆ ಮಹಾರಾಜ ಕಂಸನ ಎದುರು ಕೃಷ್ಣನ ಅಂತ್ಯಕ್ಕೆ. ಈ ಪಣವನ್ನು ನನ್ನ ಪ್ರಾಣ ತೆತ್ತಾದರೂ ಪೂರ್ತಿ ಮಾಡುವೆ. ಯಾರನ್ನು ಬೇಕಾದರೂ ಕರೆದುಕೋ ನಿನ್ನ ರಕ್ಷಣೆಗಾಗಿ. ಇನ್ನು ನೀನು ಕೇಶಿನಿಯ ವಿನಾಶದಿಂದ ಬದುಕಿರಲಾರೆ. ದೇವಿ ಕೇಶಿನಿ, ನಾನೊಂದು ಮಾತು ಹೇಳ್ಬೋದಾ? ಯಾರ ಪ್ರಭಾವದಿಂದ ಕಾಳಿಂಗನಾಗ ತೃಣಾವರ್ತನಂತಹ ರಾಕ್ಷಸರು ಸಾವನ್ನಪ್ಪಿದ್ದಾರೋ, ಈಗ ಅವನ ಅಂತ್ಯ ಅಂದ್ರೆ ಕಾಳಿಂಗ ನಾಗ ಮತ್ತು ನಾನು ನಾಗಿಣಿ. ಕೇಶಿನಿ ನಾನು. ಪುರುಷನಿಗಿಂತ ಅಧಿಕ ಕ್ರೂರ ಮತ್ತು ಅಧಿಕ ನಿರ್ದಯಿ ಸ್ತ್ರೀ ನಾನು. ಪ್ರತೀಕಾರ ಪಡೆಯಲು ನಿಂತರೆ ಆಗ ವಿನಾಶದಿಂದ ಉಳಿಯುವುದು ಅಸಂಭವ. ಪ್ರಲಬ್ಧ ಚಾಣೂರ. ಆಜ್ಞೆ ಮಹಾರಾಣಿ. ಆಜ್ಞೆ ಮಹಾರಾಣಿ. ಮಹಾರಾಣಿ, ಮಹಾರಾಣಿ ಎಲ್ಲಿದ್ದೀರಾ ನೀವು? ಮಹಾರಾಣಿ, ನೀವು ಕಾಣಿಸ್ತಾನೆ ಇಲ್ಲ. ಆದರೆ ನಾನು ನಿಮ್ಮನ್ನು ನೋಡಬಲ್ಲೆ. ಈಗ ಪ್ರಾರಂಭವಾಗಲಿದೆ ಕೇಶಿನಿಯ ವಿನಾಶ. ವಿಷ್ಣು, 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 ಈ ಕಷ್ಟಗಳ ನೋವು ದೀರ್ಘವಾಗುತ್ತಲೇ ಇದೆ. ಪರಿಣಾಮವು ಅತ್ಯಂತ ಭಯಾನಕವೇ. ಇದೆಂತಹ ತಾಪದಲ್ಲಿರುವರು ಶುಕ್ರಾಚಾರ್ಯ. ಇಲ್ಲಿ ಜೀವನದ ಯಾವ ಚಿಹ್ನೆಯೂ ಇಲ್ಲ. ಶುಕ್ರಾಚಾರ್ಯ,
ದೈತ್ಯ ಗುರು ಶುಕ್ರಾಚಾರ್ಯ ಶುಕ್ರಾಚಾರ್ಯ ದೈತ್ಯ ಗುರು ಶುಕ್ರಾಚಾರ್ಯ ಕಂದ ಇಂಥ ಭಯಂಕರ ಬೀಸೋ ಬಿರುಗಾಳಿ ಎಲ್ಲಿ ಹೋಗಿದ್ದೆ ಅಮ್ಮನ್ ಬಿಟ್ಟು? ನಾನು ಎಷ್ಟು ಹುಡುಕ್ತಾ ಇದ್ದೆ ನಿನ್ನ. ನಿಂಗೇನು ಆಗಿಲ್ಲ ಅಲ್ಲ? ನನ್ಗೇನು ಆಗಿಲ್ಲ ಅಮ್ಮ. ನನ್ಗೇನಾಗತ್ತೆ? ಮತ್ ನಾನು ಎಲ್ಲೋ ಹೋಗಿದ್ದೆ? ಕೃಷ್ಣ, ಸುಳ್ಳು ಹೇಳ್ತಿದ್ಯಲ್ವಾ ನೀನು? ನಿನ್ ಮೇಲೆ ಆಣೆಗೂ ಅಮ್ಮ, ನಾನು ಎಲ್ಲೋ ಹೋಗಿರ್ಲಿಲ್ಲ. ಮತ್ಯಾಕ್ ನೀನ್ ಇಲ್ಲೆಲ್ಲೂ ಕಾಣ್ಲೇ ಇಲ್ಲ? ದಡ್ಡಿ ಅನ್ಕೊಂಡಿದ್ಯಾ ನನ್ನ? ಅಷ್ಟೊಂದ್ ಭಯಂಕರ ಬಿರುಗಾಳಿ, ಎಷ್ಟ್ ಜೋರಾಗಿ ಧೂಳು ಹಾರ್ತಾ ಇತ್ತು. ನಾನ್ ನಿನ್ಗೆ ಹೇಗ್ ಕಾಣಿಸ್ತೀನಿ? ಮತ್ತೆ ನೀನು ನನ್ಗೆ ಕಾಣಿಸ್ತಾನೆ ಇರ್ಲಿಲ್ಲ. ಕೃಷ್ಣ, ಎಲ್ಲಿ ಹೋಗಿದ್ದೆ ನೀನು? ನಮ್ಗೆಲ್ಲ ಎಷ್ಟು ಚಿಂತೆ ಆಗಿತ್ತು. ಚಿಕ್ಕಮ್ಮ, ಕೃಷ್ಣ ಹೀಗೆಲ್ಲ ಮಾತ್ ಕೇಳಲ್ಲ. ಅವನನ್ನ ಹಗ್ಗದಿಂದ ಕಟ್ಟಾಕಿ ಹಗ್ಗದಿಂದ. ಏನಣ್ಣ, ನಾನೇನು ಹಸುನ ಹೇಳು? ನನ್ ಸೊಂಟಕ್ಕೆ ಹಗ್ಗ ಕಟ್ಟೋದಿಕ್ಕೆ? ಕೃಷ್ಣ, ಹಸು ಒಂದ್ ವೇಳೆ ಮಾತ್ ಕೇಳಿದ್ರು ಕೇಳ್ತವೆ, ಆದ್ರೆ ನೀನಂತೂ ಯಾರ್ ಮಾತು ಕೇಳಲ್ಲ. ಆದ್ರೆ ಅಣ್ಣ, ನಿನ್ಗೆ ಗಾಯ ಹೇಗಾಯ್ತು? ಮತ್ತೆ ದಾಮ ಚಿಕ್ಕಪ್ಪ, ನಿಮ್ಗೂ ಅಷ್ಟೇ? ಏನಾಯ್ತು ರಾಧೆ? ನಿನ್ಗೂ ಗಾಯ ಆಗಿದ್ಯಾ? ಮತ್ತೆ ಯಾಕೆ ಅಳ್ತಾ ಇದ್ಯಾ ನೀನು? ಈಗಿಲ್ಲಿ ಏನೇನೆಲ್ಲ ಆಗಿದ್ಯೋ ಅದಕ್ಕೆ ಕಾರಣ ನಾನೇ. ಹೇಗೆ? ನೀನು ಈ ವಿನಾಶ ಮಾಡಿದ್ದಲ್ವಲ್ಲ? ನಾನೆಲ್ಲ ಮಾಡಿದ್ದು, ಆದ್ರೆ ನನ್ನಿಂದಾನೇ ಆಗಿದ್ದಲ್ವಾ? ನನ್ ತ್ರಿನಾವತಿನ ಕರ್ಕೊಂಬರ್ದೇ ಇದ್ದಿದ್ರೆ ಇಲ್ಲಿದ್ದೆಲ್ಲ ಆಗ್ತಾ ಇರ್ಲಿಲ್ಲ. ಆದ್ರೆ ಇದ್ರಲ್ಲಿ ನಿಂದ ಯಾವ ತಪ್ಪೂ ಇಲ್ಲ. ರಾಧೆ ಪುಟ್ಟಿ, ನೀನ್ ಸುಮ್ನೆ ನಿನ್ನ ದೋಷಿ ಅನ್ಕೋತಿದ್ಯಾ? ನೀನ್ ಯಾವ ಪಾಪನೂ ಮಾಡಿಲ್ಲ. ನೀನ್ ಮಾಡಿದ್ದು ಪುಣ್ಯದ ಕೆಲ್ಸ. ಒಬ್ಬ ಹಸ್ದವನ್ಗೆ ಸಹಾಯ ಮಾಡಿದೀಯಾ. ಹಾ ನಂದ, ನಾನು ಇವಳಿಗೆ ಇದನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿರೋದು, ಆದ್ರೆ ಇವಳಂತೂ ಒಪ್ಕೋತಾನೇ ಇಲ್ಲ. ಆಗ್ಲಿಂದ ಇದನ್ನೇ ಹೇಳಿ ಹೇಳಿ ಅಳ್ತಾ ನಿಂತಿದ್ದಾಳೆ. ಅವಳ ಕಾರಣಕ್ಕೆ ಇದೆಲ್ಲ ವಿನಾಶವಾಯ್ತಂತೆ. ಅವಳದ್ದೇ ತಪ್ಪಂತೆ. ಇಲ್ಲ ರಾಧೆ ಪುಟ್ಟಿ, ಈ ಚಿಂತೆನ ಮನ್ಸಿಂದ ತೆಗೆದುಹಾಕು. ಯಾರ್ದಾರು ಹಣೆ ಮೇಲೆ ಬರ್ದಿರತ್ತಾ ಅವ್ರು ಎಂಥವ್ರು ಅಂತ? ನೀನಂತೂ ಅವ್ರಿಗೆ ಸಹಾಯ ಮಾಡಿ ಧರ್ಮನ ನಿಭಾಯಿಸಿದ್ಯಾ. ಈಗ ಅವ್ರ ಮನ್ಸಲ್ಲಿ ಕೆಟ್ಟದಿದ್ರೆ ಅದ್ರಲ್ಲಿ ನಿಂದೇನ್ ತಪ್ಪಿದೆ? ಆದ್ರೆ ಚಿಕ್ಕಪ್ಪ, ಹೀಗ್ ನಮ್ಮೂರಿಗೆ ಅಪಾಯ ಯಾಕಾಗತ್ತೆ? ಇನ್ನೂ ನಾವು ಕಾಳಿಂಗನ್ ಭಯದಿಂದ ಪೂರ್ತಿಯಾಗಿ ಹೊರಗೆ ಬಂದಿಲ್ಲ. ಮತ್ತೆ ಆಗ್ಲೇ ಈ ತೃಣಾವರ್ತ ಬಂದ್ಬಿಟ್ನಾ? ಯಾವಾಗ್ಲೂ ಏನಾದ್ರೂ ಒಂದ್ ಅಪಾಯ ನಮ್ ಸುತ್ತಾನೆ ಸುತ್ತಾ ಇರುತ್ತೆ. ನಂದಣ್ಣ, ಹೀಗೆ ಎಲ್ಲಿವರೆಗೂ ಆಗ್ತಾ ಇರುತ್ತೆ? ನಾವ್ ಯಾವಾಗ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ವೆ ನಡ್ಸಕ್ಕಾಗೋದು? ಯಾವಾಗ ನಾನು ಕಂಸಮಾವನ ಅತೀತ ಪರ್ದೆಯಲ್ಲಿ ಬಂದಿ ಮಾಡ್ತೀನೋ ಆಗ. ಹಾಗಂದ್ರೆ? ಅಂದ್ರೆ ಕಂಸನ ಅಂತ್ಯದ ನಂತರ. ಅಲ್ಲಿವರೆಗೂ ಅಪ್ಪನೇ ಗೋಕುಲ ಚಂದ್ರ ದುಃಖಕ್ಕೆ ಸಮಾಧಾನ ಮಾಡ್ಬೇಕು.